ನಿನ್ನ ಕೆಲಸ ನೀನ್ ಮಾಡಿದಿದ್ರೆ ನಮ್ಮ ಕೆಲಸ ನಾವು ಮಾಡ್ತಿದ್ವಿ. ಮಣಿಕಂಠನ ಮೇಲೆ ಗುಂಡು ಹಾರಿಸ್ದೆ. ನಮ್ಮ ಪ್ರಾಣ ಕಾಪಾಡಬೇಕಾದವನು ನೀನು. ಸ್ವಲ್ಪ ಯಾಮಾರಿದ್ರು ಜನರ ಕೈಯಲ್ಲಿ ಸಿಕ್ಕಾಕೊಂಡು ಸಾಯ್ತಿದ್ವಿ. ಎಲ್ಲ ಅನಾಹುತ ಅವಾಂತರಗಳಿಗೆ ನಿನ್ನ ನಿರ್ಲಕ್ಷ್ಯವೇ ಕಾರಣ. ಈಗ ತಪ್ಪೆಲ್ಲ ನಮ್ದೆ ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಿದೀಯಾ? ನನಗೆ ಕಾರಣಗಳು ಬೇಡ ಕಡ್ಕಿ. ಶ್ರೀಚಕ್ರ ಬೇಕು ಅಷ್ಟೇ. ಅದನ್ನ ನೀನೇ ತಂದ್ಕೊಡ್ಬೇಕು. ರೀ ಸ್ವಾಮಿ ನಿಂತ್ಕೊಳ್ರಿ. ನೀವು ಪೊಲೀಸ್ನವರು ಅಂತ ಇರೋದು ಯಾಕ್ರಿ? ನಮ್ಮಂತ ಅಮಾಯಕ ಜನಗಳನ್ನ ಲಾಠಿ ತಗೊಂಡು ಎದುರಿಸೋದಿಕ್ಕ? ರೇ ಸ್ವಾಮಿ, ಕಳ್ಳರು ಬಂದಿದ್ದು ಆಯ್ತು, ಶ್ರೀಚಕ್ರನ ಕದ್ದಿದ್ದು ಆಯ್ತು. ನಿಮ್ ಮುಂಚೆನೆ ಗೊತ್ತಿತ್ತು ತಾನೆ ಶ್ರೀಚಕ್ರ ಕಳ್ತನ ಆಗತ್ತೆ ಅಂತ? ನೀವೇನ್ ಮಣ್ಣು ತಿಂತಾ ಇದ್ರಾ? ಇಲ್ಲ ಕಣ್ಣಿಗೆ ಗೆದ್ಲತ್ತಿತ್ತ? ಶ್ರೀಚಕ್ರ ಕಳ್ತನ ಆಗುತ್ತೆ ಅಂತ ಗೊತ್ತಿದ್ವಾ? ನಿಮ್ ಬುದ್ಧಿ ದನ ಮೇಯಿಸಿದ್ದ? ಇಲಾಖೆಯವರು ನಿಮ್ಗೆ ಎಲ್ಲ ಅಧಿಕಾರ ಕೊಟ್ಟಿದ್ರು, ಆದ್ರೂ ಏನು ಕಿಸಿಲಿಲ್ಲ ನೀವು. ಎಲ್ಲ ಬಂದೋಬಸ್ತು ಮಾಡಿದೀವಿ ಅಂತ ಜಂಬ ಕೊಚ್ಕೋತಾ ಇದ್ರಿ. ಈಗೇನಾಯ್ತು? ಶ್ರೀಚಕ್ರ ಎಲ್ಲಿದೆ ಅಂತ ನೀವೇ ಕಂಡುಹಿಡಿಬೇಕು. ಈಗಲೇ ಹುಡುಕ್ಸಿ. 4 ಗಂಟೆ ಒಳಗಡೆ ಶ್ರೀಚಕ್ರ ಪೀಠ ಸೇರಿದ್ರೆ ನಮ್ಮ ಚಕ್ರಪುರಿಗೆ ಗರ ಹಿಡಿಯುತ್ತೆ, ರಾಹು ಬಡಿಯುತ್ತೆ, ಸರ್ವನಾಶ ಆಗುತ್ತೆ. ಬದ್ಮಾಶ್ ನನ್ನ ಮಕ್ಕಳ. ಜಗಳಾಡಿದ್ರೆ ಒಬ್ಬೊಬ್ಬರನ್ನು ಗುಂಡು ಹಾಕಿ ಸಾಯಿಸ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಮಾರಿಗುಡಿ, ಇನ್ಸ್ಪೆಕ್ಟರ್ ಮಾರಿಗುಡಿ. ತಲೆ ಕೆಟ್ರೆ ನಮ್ಮ ಇಲಾಖೆಗೆ ಕೇರ್ ಮಾಡೋನಲ್ಲ ನಾನು. ಕಳ್ಳರನ್ನ ಕರ್ಕೊಂಡು ಬಂದು ಚೂ ಬಿಟ್ಟು ಕಳ್ತನ ಮಾಡಿಸಿದಿನ. ಆವಾಜ್ ಹಾಕಿದ್ರೆ ಒಬ್ಬೊಬ್ಬರನ್ನು ಸುಟ್ಟು ಹಾಕ್ಬಿಡ್ತೀನಿ. ಕಳ್ಸ್ಕೊಳ್ಳಿ. ಕಡ್ಡಿಗೇರಿದ್ರೆ ಜೀಪ್ ಸಮೇತ ನೀನು ಸುಟ್ಟು ಬೂದಿ ಆಗೋಗ್ತೀಯ. ಹುಷಾರ್. ಅಕ್ಕ, ಅಜ್ಜಿ, ಚಿಕ್ಕಮ್ಮ, ಜಾಜಿ ಅಕ್ಕ ಬಂದ್ಲು. ಹೇಗಿದೀಯ ಅಕ್ಕ? ಇದೇನು ವಿಗ್ರಹ ಜೊತೆ ಬಂದಿದ್ಯಾ? ಈ ಜಾಜಿ ಎಲ್ಲಿಗೆ ಹೋಗಿದ್ಯೆ? ನಮ್ಗೆಲ್ಲ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಏನೇನೋ ಸುದ್ದಿಗಳು ನಿನ್ ಬಗ್ಗೆ. ಹುಷಾರಾಗಿದೆಯಾ ತಾನೆ? ಬಾ ಒಳಗೆ. ನಾನು ಒಳಗೆ ಬರೋಕ್ ಮುಂಚೆ ನನ್ನ ಸುಂದ್ರಮ್ಮನ್ನ ಒಳಗೆ ತರೋದಕ್ಕೆ ಬಿಡ್ತಾರ ಕೇಳಿ, ಆಮೇಲೆ ನಾನು ಒಳಗೆ ಬರೋದು. ಸರಿ ಹೋಯ್ತು. ನಮಗೆಲ್ಲ ನಿನ್ ಚಿಂತೆ ಆದ್ರೆ ನಿನ್ ಇನ್ನೇನೋ ಚಿಂತೆ. ನೀನ್ ಎಲ್ಲಿ ಹೋಗಿದ್ಯೋ ಏನು ಅಂತ ಮನೆಯವರೆಲ್ಲ ಗಾಬರಿ ಆಗಿದ್ವಿ. ನಮ್ ಜೀವನೆಲ್ಲ ಕೈಲಿ ಹಿಡ್ಕೊಂಡು ಕೂತಿದ್ವಿ. ಸದ್ಯ ನೀನ್ ಬಂದೆಲ್ಲ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ನಿಂದೇನು ಪುರಾಣ ಹೇಳ್ತಿದೀಯಲ್ಲ. ನೋಡು, ಮೊದ್ಲು ನೀನು ಮನೆ ಒಳಗ್ ಬಾ. ವಿಗ್ರಹನ ಹಾಗೆಲ್ಲ ಮನೆ ಒಳಗ್ ತರಬಾರ್ದು. ಅದನ್ನ ಹೊರಗಡೆ ಜಗಲಿ ಮೇಲಿಡು. ಸದ್ಯ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅದ್ರ ವಿಷಯ ಆಮೇಲೆ ಮಾತಾಡೋಣ. ನನ್ನ ಸುಂದ್ರಮ್ಮನ್ನ ಒಳಗೆ ತರೋದಕ್ಕೆ ಒಪ್ಕೊಳ್ಳೋದಾದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಇಲ್ಲೇ ಹೊರಗೆ ಇರ್ತೀನಿ. ಏ ಸುನೀತಾ, ಏನಾಗಿದೆ ಇವಳಿಗೆ? ಮೊದ್ಲೊಂಥರ ಗಾಳಿ ಬಡ್ಕೊಂಡಿತ್ತು, ಈಗೊಂಥರ ಗಾಳಿ ಬೀಸ್ತಾ ಇದೆಯಲ್ಲ. ಸುನೀತಾ, ಮೊದ್ಲು ಮುಗ್ದೋ ಕಾಯಿನ ಕಾಯಿಸ್ಲೇಬೇಕು. ಅಜ್ಜಿ, ಮನೇಲಿ ಇಷ್ಟೊಂದು ಜನ ಇದೀವಿ, ವಿಗ್ರಹ ಇಡಕ್ ಜಾಗ ಇಲ್ವಾ? ಅಕ್ಕ ಒಳಗ್ ಬರ್ಲಿ ಬಿಡು. ಸುಮ್ನೆರ, ಧರ್ಮ ಕರ್ಮಗಳ ಬಗ್ಗೆ ನಿನ್ಗೇನೋ ಗೊತ್ತಿದೆ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನ್ನ ಸುಂದ್ರಮ್ಮಂಗೆ ಒಳಗಡೆ ಪ್ರವೇಶ ಇದೆಯಾ ಇಲ್ವಾ?
ಕಾಳಗ ಮಾಡಿದ್ದೀನಿ ನಾನು. ಯಾರೂ ನನ್ನ ಅಲ್ಲಾಡ್ಸೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ನನ್ನ ಮುಂದೆ ಕುನ್ನಿ ನೀನು. ನಿನ್ನ ಕೈಲಿ ನನಗೆ ಕೊಲ್ಲೋಕ್ಕಾಗತ್ತಾ? ಎಂಥ ಕೆಲಸ ಮಾಡಿಬಿಟ್ರಿ ಸಾಹೇಬ್ರೆ. ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ, ನನ್ನ ಪ್ರಾಣ ಉಳಿಸಿದವರು ಅಂತ. ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ದೇವ್ರ ಥರ ಬಂದು ಸಹಾಯ ಮಾಡಿದ್ರಿ, ಆದರೆ ನೀವೇ ನನ್ನನ್ನು ಕೊಲ್ಲೋದಕ್ಕೆ ಬಂದ್ಬಿಟ್ರಲ್ಲ, ಇದು ಸರಿನಾ? ಎಲ್ಲರ ಮುಂದೆ ನಾನು ಹಾಗೆ ಮಾಡಬೇಕಾಗಿತ್ತು. ಆದರೆ ನಿನಗೇನಾಗಿತ್ತು? ನನ್ನ ಮೇಲೆ ಗುಂಡು ಹಾರಿಸ್ಬಿಟ್ಟೆ. ನನಗೂ ತಕ್ಷಣಕ್ಕೆ ಏನು ಹೊಳಿಲೇ ಇಲ್ಲ. ನೀವು ನಂಗೆ ಗುಂಡು ಹಾರಿಸ್ತಿರಲ್ಲ ಅಂತ ನಾನು ನಿಮ್ಮ ಕಡೆ ಗುಂಡು ಹಾರಿಸ್ಬಿಟ್ಟೆ. ನೀವು ನನ್ನ ಕೊಲ್ತೀರ ಅಂತ ಬೇಜಾರಿಲ್ಲ ಸಾಹೇಬ್ರೆ. ನಾನು ಸತ್ರೆ ನನ್ನ ತಾಯಿ ನೋಡ್ಕೊಳ್ಳೋರು ಯಾರು? ಅವ್ರಿಗೆ ಚಿಕಿತ್ಸೆ ಮಾಡಿಸೋರು ಯಾರು? ನಿನ್ನ ತಾಯಿ ಪ್ರೀತಿಗೆ ನನ್ನೇ ಬಲಿ ಕೊಡೋಕೆ ನೋಡ್ದ್ಯಾ? ಹೋಗಲಿ ಬಿಡಿ, ನಿಮ್ಗೇನು ಆಗಿಲ್ವಲ್ಲ, ನಾನು ಬದುಕಿದ್ದೀನಿ. ಈಗ ಶಾಸ್ತ್ರಿಗಳ ದೇಹ ಎಲ್ಲಿದೆ ಅಂತ ನೋಡ್ಬೋದಾ? ಅವಿವೇಕಿ ನೀನು. ಎಡವಟ್ಟು ಮಾಡೋದ್ರಲ್ಲಿ ನಿನ್ನ ಬಿಟ್ಟರೆ ಇಲ್ಲ. ಊರವ್ರು ಹೇಳೋದು ಸರಿಯಾಗೇ ಇದೆ, ಎಡವಟ್ರಾಯ ಅಂತ. ಯಾಕೆ ಸಾಹೇಬ್ರೆ, ಏನಾಯ್ತು? ವಿರೂಪಾಕ್ಷ ಸತ್ತೇ ಇಲ್ಲ, ಇನ್ನೂ ಬದುಕಿದ್ದಾನೆ. ಇನ್ನೂ ಬದುಕಿದಾರಾ? ಆದ್ರೇನಾಯ್ತು? ಬಿಡೋದಿಲ್ಲ, ಚಿಕಿತ್ಸೆ ಮುಗಿಸ್ಕೊ ಬರ್ತೀನಿ. ಶಾಸ್ತ್ರಗಳನ್ನ ಕೊಂದೇ ಕೊಲ್ತೀನಿ. ಯಾರ ಸಹಾಯನೂ ಬೇಡ ನನಗೆ. ಶಾಸ್ತ್ರಗಳ ಜೊತೆಗೆ ನಿಮ್ಮನ್ನು ಕೊಲ್ತೀನಿ ಸಾಹೇಬ್ರೆ. ಕತ್ತೆ ಬಡವ, ಶ್ರೀಚಕ್ರ ಈಗ ಕಳುವಾಗಿದೆ. ಯಾರು ಕದ್ದಿರೋದು ಅಂತ ಜನ ಕೇಳ್ತಿದ್ದಾರೆ. ನಾನು ನಿನ್ನ ಹೆಸರು ಹೇಳಿದ್ದೀನಿ. ಬೇಗ ಹುಷಾರಾಗು. ಎತ್ತು ಹಾಕೊಂಡೋಗಿ ನಿನ್ನ ರುಬ್ತೀನಿ. ನಾನು ಬಿಟ್ಟರು ಊರವ್ರು ನಿನ್ನ ಕಾಯ್ತಿದ್ದಾರೆ ಬಡಿಯೋದಕ್ಕೆ. ಏನು ಸಾಹೇಬ್ರೆ ಇದು? ನಾನು ಯಾಕೆ ಕರಿತೀನಿ ಶ್ರೀಚಕ್ರನ? ಇದನ್ನೆಲ್ಲ ನನ್ನ ತಲೆಗೆ ಯಾಕೆ ಕಟ್ತಿದ್ದೀರಾ? ಮೋಸ ಸಾಹೇಬ್ರೆ ಇದು. ಶ್ರೀಚಕ್ರ ಕಳವಾಗಿದೆ ಅಂತ ಗೊತ್ತಾಗ್ತಿರೋದೆ ಇವಾಗ ನನಗೆ. ಕೈ ಮುಗಿತೀನಿ ಸಾಹೇಬ್ರೆ, ಹಾಗಲ್ಲ ಅನ್ಬೇಡಿ. ಅನ್ನೋರ ಮೇಲೆ ಆಣೆ, ನಾನು ಹಾಗೆಲ್ಲ ಮಾಡೋನಲ್ಲ. ಇದನ್ನೆಲ್ಲ ಕೇಳಿದ್ರೆ ನನ್ನ ತಾಯಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಶ್ರೀಚಕ್ರ ನಾನು ಕದ್ದಿಲ್ಲ ಸಾಹೇಬ್ರೆ, ನಾನು ಕದ್ದಿಲ್ಲ. ದಯವಿಟ್ಟು ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಡಿ. ಜಾಜಿ, ಎಲ್ಲಿ ಹೊರಟೋಗಿದ್ಯಮ್ಮ? ನೀ ಹಿಂಗೆ ಮಾಡಿದ್ರೆ ನಮ್ಗೆ ಆತಂಕ ಆಗೋದಿಲ್ವಾ? ನೀ ಎಲ್ಲಾದರೂ ಹೋಗು, ಆದರೆ ಇಂಥ ಕಡೆ ಇರ್ತೀನಿ ಅಂತ ತಿಳಿಸು. ಲಲಿತಾ, ಈಗ ಬಂದಾಯ್ತಲ್ಲ, ಈ ಚರ್ಚೆನ ಇಲ್ಲೇ ಬಾಗ್ಲಲ್ಲೇ ನಿಂತು ಮಾಡ್ಬೇಕಾ? ನಡಿ, ಒಳಗೆ ಕರ್ಕೊಂಡು ಹೋಗು. ಸತ್ಯಾಗ್ರಹ ಮಾಡ್ತಿದ್ದಾಳಪ್ಪ ಅವಳು. ಅವಳ ಜೊತೆ ವಿಗ್ರಹನೂ ಮನೆ ಒಳಗೆ ಬರ್ಬೇಕಂತೆ, ಇಲ್ದಿದ್ರೆ ಅವಳು ಮನೆ ಒಳಗೆ ಬರಲ್ವಂತೆ. ಏನೋ ಇವಳು ಬಂದ್ಲಲ್ಲ ಅಂತ ಸಂತೋಷ ಪಟ್ರೆ ಏನೋ ಒಂದು ಕ್ಯಾತೆ ತೆಗೆದು ಇಲ್ಲಿ ನಿಂತಿದ್ದಾಳೆ. ವಿಗ್ರಹನ ಹಾಗೆಲ್ಲ ಸಂಪ್ರದಾಯ ಇಲ್ಲದೆ ಒಳಗೆ ತರಬಾರ್ದು ಅಂತ ಹೇಳಿದ್ರೆ ಈ ತಟ್ಟಿಗೆ ಅರ್ಥನೇ ಆಗ್ತಿಲ್ಲ. ಅಮ್ಮ, ಸಂಪ್ರದಾಯ ಮುಖ್ಯನ, ಮಗಳು ಮನೆಗೆ ಕ್ಷೇಮವಾಗಿ ಬರೋದು ಮುಖ್ಯನ? ಈ ಮನೆಯವ್ರನ್ನೆಲ್ಲ ಆಚೆ ಕರೆದು ಅವ್ರ ಜೊತೆ ಮಾತಾಡಿಸ್ತಾ ಕೊಡು. ನಾನು ಹಿಂದೆಗಡೆಯಿಂದ ಹೋಗಿ ಆ ವಿಗ್ರಹನ ಎತ್ಕೊಂಡು ಹಿಂದಿನ ಬಾಗಿಲಿಂದಾನೇ ಬಂದ್ಬಿಡ್ತೀನಿ. ನೋಡಿದ್ರ ಚಕ್ರಾಪುರಿನಲ್ಲಿ ಏನಾಗ್ತಿದೆ ಅಂತ? ಒಂದ್ ಕಡೆಗೆ ಶ್ರೀಚಕ್ರ ಕಳ್ತನ ಆಗಿದೆ, ಇನ್ನೊಂದ್ ಕಡೆ ಪಾಪ ಬಂಗಾರಿ ಮೇಲೆ ಅದ್ರ ಆರೋಪನ ಹೊರಿಸಿದ್ದಾರೆ. ಅವನನ್ನ ಜೈಲಿಗೆ ಹಾಕ್ಬಾರ್ದು. ನಮ್ಮ ಪಾಲಿಗೆ ಸುಂದ್ರಮ್ಮ ಇದ್ದಾಳೆ.